ಚಂದನ್ ಶೆಟ್ಟಿ ಅವ್ರದ್ದೊಂದು ಸಾಂಗ್ ರಿಲೀಸ್ ಆಯಿತು ಕಾಟನ್ ಕ್ಯಾಂಡಿ ಅಂತ. ಟೋಟಲ್ ನಾನು ವೈಬುಲ್ ಸಾಂಗ್ ಏನು ಮಾಡಿದ್ದೀನಿ ಅದೇ ಟ್ಯೂನಲ್ಲೇ ಇದೆ. ಏನಂತ ಗೊತ್ತಿಲ್ಲ, ಟ್ರೋಲ್ ಆಗ್ತಾ ಇದೆ. 6 years ಬ್ಯಾಕ್ ನಾನು ಸಾಂಗ್ ಬಿಟ್ಟಿದ್ದು ನಾನಿದು. ಪಲ್ಲವಿ ಇವ್ರು ತೊಗೊಂಡು ಮಾಡೋ ಅವಶ್ಯಕತೆ ಇತ್ತು ನನಗಂತೂ ಗೊತ್ತಿಲ್ಲ. ಬಟ್ ನಾನು ಬೇಸಿಕಲಿ ಪ್ರೊಫೆಷನಲ್ ಡ್ಯಾನ್ಸರ್. ನಾನು ಅದಾದ್ಮೇಲೆ ನಂಗೆ ಯಾಕೋ ಆಲ್ಬಮ್ ಸಾಂಗ್ ಮಾಡಬೇಕು ಅನಿಸ್ತು. ಚಾಲೆಂಜರ್ ತೊಗೊಂಡೆ, ಮಾಡಲೇಬೇಕು ಅಂತ. ಯಾರು ಇನ್ಸ್ಪೈರ್ ಸರ್? ನನಗೆ SP ಬಾಲಸುಬ್ರಹ್ಮಣ್ಯ ಸರ್ ಫಸ್ಟು ಸರ್. ನನಗೆ ಕೆಣ ಕೂತಿದೆ ನಿನ್ನ ಕಣ್ಣು ಪದಗಳನ್ನ ಹೇಳ್ಕೊಂಡು ಹೋಗ್ತೀನಿ. ಆ ಪದಗಳ ತಕ್ಕಂಗೆ ಹಾಡುಗಳನ್ನ ಹೇಳ್ತೀನಿ. ಎಣ್ಣೆ ಕುಡಿಯೋದೇ ನನ್ನ ವೀಕ್ನೆಸ್ಸು, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಪ್ರೀತಿ, ಲವ್, ಪ್ಯಾರ್. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತಿಲಿ ಬಿದ್ದು ಮೋಸ ಹೋಗಿರೋರ್ಗೆ ಮೋಸ ಮಾಡಲೆಂದೆ ನೀನು. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ. ನಾನು ನಿಮ್ಮ ಸಾಗರ್ ತುರ್ಬೇಕೆರೆ. ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು, ಹಾಗೆ ವಿಶ್ವ ಕುಡುಕರ ದಿನಾಚರಣೆಯ ಶುಭಾಶಯಗಳು. ಯಾರೆಲ್ಲ ಸಿಕ್ಕಾಪಟ್ಟೆ ಕುಡಿತೀರ ಅವರು ಕುಡೀರಿ. ಯಾರೆಲ್ಲ ಕುಡಿಯೋಕ್ಕಾಗದೇ ಇರೋರು ಕುಡಿಬೇಡಿ. ದಯವಿಟ್ಟು ಕುಡಿದ್ರೂ ಕೂಡ ವಾಂತಿ ಮಾಡ್ಕೋಬೇಡಿ, ಅಲ್ಲಿ ಇಲ್ಲಿ ತೂರಾಡಿ ವಾಲಾಡಿ ಬೀಳಬೇಡಿ. ಇವತ್ತು ವಿಶ್ವ ಕುಡುಕರ ದಿನಾಚರಣೆ ಅಂತ ಹೇಳ್ಬಿಟ್ಟು ಕುಡಿದವರು ಕೂಡ ಕುಡಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನಮ್ಮ ನ್ಯಾಷನಲ್ ಟಿವಿಗೆ ಈ ಒಂದು ಹೊಸ ವರ್ಷವನ್ನ ಮತ್ತಷ್ಟು ಮೆರುಗುಗೊಳಿಸೋಕೆ ನಮ್ಮ ಜೊತೆ ಇದ್ದಾರೆ ವೈಬುಲ್ ಅವರು. ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ರಾಕ್ ಸ್ಟಾರ್, ಸಿಕ್ಕಾಪಟ್ಟೆ ಒಳ್ಳೆ ಅದ್ಭುತವಾಗಿ ಹಾಡುವಂತ ಸಿಂಗರ್ ಕೂಡ ಅವರೇ ನಮ್ಮ ವೈಬುಲ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಏನು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ. ಪಾರ್ಟಿ ಜೋರ ಸರ್? ಪಾರ್ಟಿ ಅಂತ ಏನಿಲ್ಲ ಸರ್, ಈವೆಂಟ್ಸ್ಗಳಿರುತ್ತೆ, ಈವೆಂಟ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ಸರ್. ಓಕೆ, ಮೊದಲನೇದಾಗಿ ಜನರಿಗೆ ನಿಮ್ಮ ಒಂದು ಪರಿಚಯ ಹೇಳ್ಬಿಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು 8-10 ವರ್ಷಗಳಿಂದ ಅನೇಕ ಹಾಡುಗಳನ್ನ ಇವರು ಯೂಟ್ಯೂಬಲ್ಲಿ ನೀವು ನೋಡ್ತಾ ಇರ್ತೀರಾ. ತುಂಬ ಹಾಡುಗಳು ಬಿಟ್ಟಿದ್ದಾರೆ, ಎಲ್ಲ ಲಕ್ಷಾಂತರ ವ್ಯೂಸ್ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ ಒಂದು ಹಾಡು. ಆ ಟ್ರೋಲ್ ಬಗ್ಗೆನೇ ಫಸ್ಟ್ ಮಾತಾಡೋಣ. ಏನು ಸರ್ ಅದು ಟ್ರೋಲ್? ಸರ್ ಆ್ಯಕ್ಚುಲಿ 6 ವರ್ಷದ ಹಿಂದೆ ವೈಬಲ್ ಪಾರ್ಟಿ ಸಾಂಗ್ ಅಂತ ನನ್ನದೇ ಆದ ಒಂದು ಸಾಂಗು ನಾನೇ ಪ್ರೊಡ್ಯೂಸ್ ಮಾಡಿ ನಾನೇ ಹಾಡಿ ಒಂದು ಸಾಂಗ್ ರಿಲೀಸ್ ಮಾಡಿದೆ. ಆ ಟ್ರೋಲ್ ಆಗ್ತಿರೋದ್ರ ಬಗ್ಗೆ ಹೇಳ್ತೀನಿ ನಾನು, ಏನು ಟ್ರೋಲ್ ಆಗ್ತದೆ ಅಂತ. ಈಗ ಮೊನ್ನೆ ರೀಸೆಂಟಾಗಿ ಚಂದನ್ ಶೆಟ್ಟಿ ಅವ್ರದ್ದೊಂದು ಸಾಂಗ್ ರಿಲೀಸ್ ಆಯಿತು ಕಾಟನ್ ಕ್ಯಾಂಡಿ ಅಂತ. ಅದರಲ್ಲಿ ಸ್ಟಾರ್ಟಿಂಗ್ ಏನು ಪಲ್ಲವಿ ಅಂತ ಇದೆ, ಅದು ಟೋಟಲ್ ನಾನು ವೈಬುಲ್ ಸಾಂಗ್ ಏನು ಮಾಡಿದ್ದೀನಿ ಅದೇ ಟ್ಯೂನಲ್ಲೇ ಇದೆ. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಟ್ರೋಲ್ ಅವರು ತುಂಬ ಟ್ರೋಲ್ ಮಾಡಿಬಿಟ್ಟಿದ್ದಾರೆ. ಟ್ರೋಲ್ ಮಾಡಬೇಡಿ ಅಂತ ಟ್ರೋಲ್ ಅವ್ರಿಗೆ ಹೇಳೋಕ್ಕಾಗಲ್ಲ. ನಾನು ಅಲ್ಲೇನು ಕಾಸು ಕೊಟ್ಟೇನು ಮಾಡಿಸಿಲ್ಲ. ನಾನು ನೈಟ್ ಮನಗಿದಾಗ ನನಗೆ ಸುಮಾರು ಮೆಸೇಜಸ್ ಎಲ್ಲ ಬಂತು ನನಗೆ. ನಾನು ನೋಡಿದೆ, ಪ್ಲೇ ಮಾಡಿ ನೋಡಿದೆ, ಅಲ್ಲಿ ಚಂದನ್ ಶೆಟ್ಟಿ ಅವ್ರ ಸಾಂಗು ಕೆಳಗಡೆ ನನ್ನ ಸಾಂಗ್ ಅಂತ ಕೊಟ್ಟಿದ್ರು, ಕಾಪಿ ಅಂತ. ಏನಂತ ಗೊತ್ತಿಲ್ಲ, ಟ್ರೋಲ್ ಆಗ್ತಾ ಇದೆ. ನಾನು ಹೇಳೋಕ್ಕಾಗ್ತಲ್ಲ ಅವ್ರಿಗೆ, ಏನು ಮಾಡಬೇಕು ಏನು ಮಾಡ್ಬೋದು ಗೊತ್ತಾಗ್ತಲ್ಲ. ಏನೋ ಕ್ವಶನ್ ಮಾರ್ಗ ಉಳ್ಕೊಂಡ್ಬಿಟ್ಟಿದೆ ನನಗೇನು, ಯಾಕೆ ಈ ಥರ ಆಯಿತು ಅನ್ನೋದು. ಈ ಟ್ರೋಲ್ ನೋಡಿದ್ರೆ ಖುಷಿ ಆಗುತ್ತಾ ಬೇಜಾರಾಗುತ್ತಾ ಸರ್? ಫಸ್ಟ್ ಸರ್ ಖುಷಿ ಆಗುತ್ತೆ, ಯಾಕಂದರೆ 6 years ಬ್ಯಾಕ್ ನಾನು ಸಾಂಗ್ ಬಿಟ್ಟಿದ್ದು ನಾನಿದು. ಆಗ ಜನ ಅಷ್ಟೇನು ನೋಡಿರಲಿಲ್ಲ. ಈಗ ಇವರು ಚಂದನ್ ಶೆಟ್ಟಿ ಅವ್ರು ಮಾಡಿದ್ದಕ್ಕೆ ಟ್ರೋಲ್ ಮಾಡ್ತಾ ಇದ್ದಿಂದ ಒಂದು ರೀತಿ ನನ್ನ ಸಾಂಗೂ ಹೋಗ್ತಾ ಇದೆ. ವೈಬಲ್ ಪಾರ್ಟಿ ಸಾಂಗ್ ಅನ್ನೋ ಜನರಿಗೆ ಗೊತ್ತಿರಲಿಲ್ಲ, ಈಗ ಜನರಿಗೆ ಹೋಗ್ತಾ ಇದೆ ಸಾಂಗ್, ಅದು ರೀಚ್ ಆಗ್ತದೆ. ಒಂದು ಕಡೆ ಖುಷಿನಿದೆ, ಒಂದು ಕಡೆ ಬೇಜಾರಿದೆ. ಯಾಕಂದರೆ ನಾವು ತುಂಬ ಕಷ್ಟ ಬಿದ್ದು ನನ್ನ ಸಾಂಗ್ ಇಲ್ಲ ಅಂದ್ರೂ 12 ಲಕ್ಷದವರೆಗೂ ನಾನು ಸಾಂಗ್ ಖರ್ಚು ಮಾಡಿದೆ. ಯಾಕಂದರೆ ಪ್ರಾಪರ್ಟಿ ಯೂಸ್ ಮಾಡಿ ಆ ಸೆಟ್ ಈ ಸೆಟ್ ಅಂತ ಹಾಕ್ಬಿಟ್ಟು ನಾವು ದೊಡ್ಡ ಮಟ್ಟದಲ್ಲಿ ಸಾಂಗ್ ಮಾಡಿದ್ದು ವೈಬಲ್ ಪಾರ್ಟಿ ಸಾಂಗ್ ಅಂತ. ಆ ಸಾಂಗ್ಗೆ ಪಲ್ಲವಿ ಇವ್ರು ತೊಗೊಂಡು ಮಾಡೋ ಅವಶ್ಯಕತೆ ಇತ್ತು ನನಗಂತೂ ಗೊತ್ತಿಲ್ಲ. ಬಟ್ 100% ಸರ್ ಆ ಟ್ಯೂನ್ ಮಾತ್ರ 100% ನಂದೇ ಇದೆ ಸರ್. ಅದು ಯಾರು ಕೊರಿಯೋಗ್ರಾಫ್ ಮಾಡಿದ್ರು ಸರ್? ಸರ್ ನನ್ನ ಸಾಂಗ್ಗೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಕೊರಿಯೋಗ್ರಾಫರ್ ಬಜರಂಗಿ ಮೋಹನ್ ಅವರು ಸಾಂಗ್ ಕೊರಿಯೋಗ್ರಾಫ್ ಮಾಡಿದರು. ಅದನ್ನು ಮ್ಯೂಸಿಕ್ ಬಂದ್ಬಿಟ್ಟು ಇತ್ತೀಚಿನ ದಿನದಲ್ಲಿ ಈಗ ತುಂಬ ಹೆಸರಾಗ್ತದೆ ಹರ್ಷವರ್ಧನ್ ರಾಜ್ ಅಂತ ಮ್ಯೂಸಿಕ್ ಮಾಡಿದರು. ನಾನು ಅದಕ್ಕೆ ಹಾಡಿ ಪ್ರೊಡ್ಯೂಸ್ ನಾನೇ ಮಾಡ್ಕೊಂಡಿದ್ದೆ ಸರ್. ನಾನು ಮೊದಲೇದಾಗಿ ನಿಮ್ಮ ಸಾಂಗನ್ನು ನಾನು ಕಮೆಂಟ್ಸ್ಗಳು ಓದ್ತೀನಿ, ನೋಡಿದೆ ನಾನು ಏನಂತ ಇದೆ ಅಂತ. ಕಾಮೆಂಟ್ಸ್ ಬರ್ತಾ ಇರುತ್ತೆ ಸರ್, ಏನು ಮಾಡೋಕ್ಕಾಗಲ್ಲ, ಪ್ಲಸ್ ಮೈನಸ್ ಎರಡೂ ಇರುತ್ತೆ. ಚಂದನ್ ಶೆಟ್ಟಿ ಅವರ ಸಾಂಗ್ ಕೇಳಿ ಕಾಪಿನ ಅಂತ ನೋಡೋಕೆ ಬಂದವರು ಸ್ವಾಗತ. ಒರಿಜಿನಲ್ ಕಾಟನ್ ಕ್ಯಾಂಡಿ ಟ್ರೋಲ್ ನೋಡಿ ಬಂದವರಿಗೆ ಸ್ವಾಗತ. ಚಂದನ್ ಶೆಟ್ಟಿ ಅವರ ಕಾಟನ್ ಕ್ಯಾಂಡಿ ಹಾಡು ಕೇಳಿದ ನಂತರ ಯಾರ್ಯಾರು ಬಂದಿದ್ದೀರಾ ಕಡ್ಡಾಯವಾಗಿ ಹಾಜರಾತಿ ಹಾಕಬೇಕು. ನೋಡಿ, ಈ ತರ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳು ಬರ್ತಾ ಇದೆ. ಅದನ್ನೆಲ್ಲ ಒಂದ್ ಕಡೆ ಇಟ್ರೆ ನಿಮ್ಮ ಒಂದು ಹಾಡಿನ ಜರ್ನಿ ಯಾವಾಗಿಂದ ಶುರುವಾಯ್ತು ಸರ್? ಎಲ್ಲಿಯವರು ನೀವು? ನಿಮ್ಮ ಹೆಸರೇನು? ನನ್ನ ಹೆಸರು ಯುವರಾಜ್ ಅಂತ. ನಾನು ಬೇಸಿಕಲಿ ಪ್ರೊಫೆಷನಲ್ ಡ್ಯಾನ್ಸರ್. ನಾನು ಹೀಗೆ ನನ್ನ ಆರ್ಕೆಸ್ಟ್ರಾದಲ್ಲಿ ನಾನು ಡ್ಯಾನ್ಸ್ ಮಾಡ್ಬೇಕಾದ್ರೆ, ಈ ಆರ್ಕೆಸ್ಟ್ರಾ ಸಿಂಗರ್ ಹಾಡ್ಬೇಕಾದ್ರೆ ನನಗೂ ಹಾಡಬೇಕು ಅನ್ನೋ ಆಸೆ ಇರ್ತಾಯಿತ್ತು ಯಾವಾಗ್ಲೂ.
ಆಗ ಕೆಲವು ಆರ್ಕೆಸ್ಟ್ರಾಗೆ ಚಾನ್ಸ್ ಕೇಳಿದಾಗ ಚಾನ್ಸ್ ಯಾರೂ ಕೊಡ್ತಾ ಇರಲಿಲ್ಲ ನನಗೆ ಯಾರು ಚಾನ್ಸ್ ಕೊಡ್ತಿದ್ದಾಗ ನನ್ನ ಮೈಂಡಲ್ಲಿ ಬಂದಿದ್ದು, ಈಗ ನನ್ನ ಮದುವೆ ಆಗಿರೋ ಹುಡುಗಿ ನನ್ನ ಲವರ್ ಆ್ಯಕ್ಚುಲಿ. ಮೊದಲು ನನ್ನ ಹೆಂಡ್ತಿ ಹೇಳಿದವಾಗ, ನಿಮ್ಗೆ ಹಾಡಬೇಕು ಅನ್ನೋ ಆಸೆ ಇದ್ದರೆ ಒಂದು ಕೆಲಸ ಮಾಡೋ, ಎಷ್ಟು ಖರ್ಚಾಗುತ್ತೆ ನೋಡೋಣ, ಆ ಖರ್ಚಿನ ದುಡ್ಡು ನಾನೇ ಕೊಡ್ತೀನಿ, ಒಂದು ಆರ್ಕೆಸ್ಟ್ರಾ ಥರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅವಳು ಯಾವಾಗ ನನಗೆ ಬೇಸ್ಮೆಂಟ್ ಹಾಕಿ ನನಗೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕೊಟ್ಮೇಲೆ ನನ್ನದೇ ಆದ ಯುವಾಸ್ ಮ್ಯೂಸಿಕ್ ಅಂತ ಒಂದು ಟೀಮ್ ಮಾಡ್ಕೊಂಡು ಹಾಡ್ಕೊಂಡಂತ ಬಂದೆ. ಅದಕ್ಕಿಂತ ಮುಂಚೆ ಡ್ಯಾನ್ಸ್ ಮಾಡ್ಕೊಂಡೇ ಇದ್ದೆ ಸರ್ ನಾನು. ಅದಾದಮೇಲೆ ನಂಗೆ ಯಾಕೋ ಆಲ್ಬಮ್ ಸಾಂಗ್ ಮಾಡಬೇಕು ಅನಿಸ್ತು. ಚಾಲೆಂಜಾಗಿ ತೊಗೊಂಡೆ, ಮಾಡಲೇಬೇಕು ಅಂತ. ಯಾರನ್ನೂ ನಾನು ಪ್ರೊಡ್ಯೂಸರ್ ಅಂತ ಏನು ಕೇಳೋಕ್ಕೆ ಹೋಗಲಿಲ್ಲ. ನಾನೇ ದುಡ್ಡನ್ನ ಕೂಡಾಕಿ ವೈಬಲ್ ಪಾರ್ಟಿ ಸಾಂಗು ಬಂತು ಸರ್. ಬಟ್ ತುಂಬ ನಮ್ಮ ಆರ್ಕೆಸ್ಟ್ರಾ ಫೀಲ್ಡ್ ಇರ್ಬೋದು, ಕರ್ನಾಟಕ ಜನಕ್ಕೆ ಅದು ತುಂಬ ರೀಚ್ ಆಯಿತು. ಈಗ ಇನ್ನೂ ರೀಚ್ ಆಗ್ತದೆ ಸರ್ ಸಕ್ಕತ್ತಾಗಿ. ನಾನು ನಿಮ್ಮ ಬಗ್ಗೆ ಕೇಳಿರೋ ಪ್ರಕಾರ, ನೋಡಿರೋ ಪ್ರಕಾರ ಇವತ್ತು ತುಂಬ ಬ್ಯುಸಿ ಆಗಿರುವಂಥ ಸಿಂಗರು. ಯಾಕಂದರೆ ಎಲ್ಲ ರೀತಿ ವೆರೈಟಿ, ಯಾಕಂದರೆ ಬರೀ ರಾಕ್ ಸ್ಟಾರು, ಯಾವುದೋ ಒಂದು ಪಾಪ್ ಸಾಂಗ್ಗಳು, ರ್ಯಾಪ್ ಸಾಂಗ್ಗಳು ಇವನ್ನೇ ಆಡಲ್ಲ. ಸಿನಿಮಾ ಹಾಡುಗಳಿರ್ಬೋದು, ದೇವರ ಗೀತೆಗಳಿರ್ಬೋದು, ಎಲ್ಲ ಹಾಡುಗಳನ್ನು ಆಡುವಂಥ ಅದ್ಭುತ ಗಾಯಕ ನೀವು. ಮೊದಲನೇದಾಗಿ ನಿಮ್ಮ ಒಂದು ಯೂಬುಲ್ ಸಾಂಗ್ ಒಂದು ಪಲ್ಲವಿ ಹಾಡೋದಾದರೆ? ನನ್ನ ವೈಬುಲ್ ಸಾಂಗ್ ಪಲ್ಲವಿ ಹಾಡೋದಾದರೆ, ಯಾಕಂದರೆ ಇದು ಹೋಗಲಿ ಬೇಕು ಸರ್, ಆ್ಯಕ್ಚುಲಿ ಪಲ್ಲವಿ ಗೊತ್ತಾಗಲಿ. ಏಕ್ತೋ ತೀನು ಚಾರು, ಇವಳ ಮೇಲೆ ಆಯ್ತು ಪ್ಯಾರು, 1 ವರ್ಷ ಫುಲ್ಲು ಕೇರು, ಆಮೇಲೆ ಆಯ್ತು ಬೋರು. ವೈಬುಲ್ ಪಾರ್ಟಿಯೋ, ನಾ ಪೊಲೀಸ್ ಕ್ವಾರ್ಟರ್ಸ್ ಕೇಳಿ, ನೀ ಚಾಮರಾಜಪೇಟೆ ಲೇಡಿ, ಪಾರ್ಕಲ್ಲಾಟ ಆಡಿ ಒರ್ಸ್ಕೊಂಡೆ ತಲೆ ಬೋಡಿ. ಸರ್ ನೀವೇ ಬರ್ದಿದ್ದ ಸರ್? ಇಲ್ಲ, ಆ್ಯಕ್ಚುಲಿ ಬಜರಂಗಿ ಮೋಹನ್ ಅವರೇ ಬರೆದಿದ್ದು. ಈ ಸೆಕೆಂಡ್ ಲೈನ್ ಏನಂತ ಬಂತು, ನಾ ಪೊಲೀಸ್ ಕ್ವಾರ್ಟರ್ಸ್ ಕೇಳಿ, ನಿನ್ನ ಚಾಮರಾಜಪೇಟೆಲ್ ನೋಡಿ, ಪಾರ್ಕಲ್ಲಿ ಆಟ ಆಡಿ ಓಡಿಸ್ಕೊಂಡೆ ತಲೆ ಬೋಡಿ ಅಂತ. ಅದೊಂದು ಸರಿ, ಒಂದು ಹಿಸ್ಟ್ರಿ. ಯಾಕಂದ್ರೆ ನಾನು ಡ್ಯಾನ್ಸ್ ಕ್ಲಾಸಲ್ಲಿ ನಾ ಪೊಲೀಸ್ ಕ್ವಾರ್ಟರ್ಸ್ ಕೇಳಿ, ಪೊಲೀಸ್ ಮಕ್ಕಳು ಅಂದರೆ ಮಾಮೂಲಿ ಥರ ಮಾಡಿದ್ದು. ನಿನ್ನ ಚಾಮರಾಜಪೇಟೆಲ್ ನೋಡಿ, ನನ್ನ ವೈಫ್ ನೋಡಿ, ನಾನು ಚಾಮರಾಜಪೇಟೆ ಡ್ಯಾನ್ಸ್ ಕ್ಲಾಸಲ್ಲಿ ನೋಡಿದ್ದು. ನಮ್ಮ ಪೊಲೀಸ್ ಕ್ವಾರ್ಟರ್ಸಲ್ಲಿ ಪಾರ್ಕ್ ಇತ್ತು, ಪಾರ್ಕಲ್ಲಿ ಆಟ ಆಡಿ ಹಂಗೆ ಹೋಯ್ತಾ ಯಾಕೋ ನನಗೆ ಕೂದಲು ಸ್ವಲ್ಪ ಕಡಿಮೆ ಇದ್ದಿಂದ ಬೋಡಿ ಮಾಡಿಸ್ದೆ. ಬೋಡಿ ಆದಮೇಲೆ ನಂಗೆ ಲೆಕ್ಕ ಬಂದಿದ್ದರಿಂದ ನಾನು ಪೊಲೀಸ್ ಕ್ವಾರ್ಟರ್ಸ್ ಕೇಳಿ, ನೀ ಚಾಮರಾಜಪೇಟೆಯಲ್ಲಿ ಆಡಿ, ಪಾರ್ಕಲ್ಲಿ ಆಟ ಆಡಿ ಓಡಿಸ್ಕೊಂಡೆ ತಲೆ ಬೋಡಿ. ಇದೇ ನನ್ನ ಬ್ರ್ಯಾಂಡ್ ಸರ್. ಸೂಪರ್. ಒಟ್ಟಿನಲ್ಲಿ ಒಳ್ಳೆ ಲಿರಿಕ್ಸ್ ಅದು ಸಕ್ಕದಾಗಿದೆ, ಟ್ಯೂನು ಚೆನ್ನಾಗಿದೆ. ನೋಡಿ, ಅವತ್ತು ಜನ ಇಷ್ಟಪಟ್ಟಿದ್ರು, ಬಟ್ ಅಷ್ಟು ರೀಚ್ ಆಗಿಲ್ಲ. ಯಾಕಂದರೆ ಒಂದು ಸ್ಥಾನಕ್ಕೆ ಹೋಗಿ ಒಂದು ರೀಚ್ ಆಗೋವರೆಗೂ ಕಷ್ಟ, ಹೆಸರು ಮಾಡೋದು. ಟ್ಯಾಲೆಂಟ್ ಇರುತ್ತೆ, ಆದರೆ ಇವಾಗ ಮತ್ತೆ ಟ್ರೋಲ್ ಆಗ್ತಿದೆ ನಿಮ್ಮ ಹಾಡುಗಳು. ಓಕೆ, ಇನ್ನು ಬೇರೆ ಯಾವ ಹಾಡುಗಳನ್ನ ಮಾಡಿದ್ರಿ ಸರ್? ಸರ್, ಕಳೆದೋಗ್ಬಿಟ್ಟೆ ಕಾಣೆ ಅಂತ ನಾನು ಸಾಂಗ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಮತ್ತೆ ಶೂಟಿಂಗ್ ಮಾಡ್ತಾ ಇದ್ದೀನಿ. ಅದು ಯಾವ ಥರ ಅಂದರೆ, ಒಂದು 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಆಲ್ಬಮ್ ಸಾಂಗ್ನ. ನೆಕ್ಸ್ಟ್ ಈ ತಿಂಗಳು ಜನವರಿ ಒಂದು 2nd ವೀಕಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿ, ಜನವರಿ ಎಂಡ್ ಇಲ್ಲ ಫೆಬ್ರವರಿ 1st ವೀಕಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಆಗಿದೆ. ಕಳೆದೋಗ್ಬಿಟ್ಟೆ ಕಾಣೆ ಅಂತ ಸರ್. ಈಗ ಎಲ್ಲ ಹೊಸ ವರ್ಷದ ಒಂದು ಗುಂಗಲ್ಲಿದ್ದೀವಿ. ಈ ಟೈಮಲ್ಲಿ ಯಾವುದಾದ್ರೂ ಹಾಡೋದಾದರೆ ಯಾವ ಹಾಡು ಹೇಳ್ತೀರಾ ಸರ್? ಸರ್, ಎಲ್ಲರೂ ಒಂದೇ ಥರ ಸಾಂಗ್ ಹಾಡ್ದ ಥರ ನಾನು ಅನ್ಕೋತೀನಿ. ಬಟ್ ನಾನು ಬೇರೆ ಥರ ಹಾಡೋಕ್ಕೆ ಇಷ್ಟಪಡ್ತೀನಿ. ಬೇರೆ ಥರ ಯಾವ ಥರ ಅಂದರೆ ಸರ್, ಪ್ರೇಮ್ ಸರ್ ಅವ್ರದ್ದು ಒಂದು ಸಾಂಗ್ ಇದೆ, ಅಡ್ಡ ಸಿನಿಮಾದು. ಅದರಲ್ಲಿ ಮೇಲುಕೋಟೆ ಹುಡುಗಿ ಅಂತ ನನ್ನ ವೈರಲ್ ಮಾಡಿದೆ ಆ ಸಾಂಗ್ ಸರ್. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ವೈಬುಲ್ ಸಾಂಗ್ ಬಿಟ್ರೆ ನನ್ನ ಫೇಮಸ್ ಮಾಡಿದೆ ಮೇಲುಕೋಟೆ ಹುಡುಗಿ ಅಂತ ಕೆ ಅವ್ರು ಆಡಿರೋದು. ಮೇಲುಕೋಟೆ ಹುಡುಗಿ ಒಬ್ಳು ಪಡವಾರಳ್ಳಿ ಜಾತ್ರೆ ನಾಗ ಇಣಿಕಿ ನೋಡುತ್ತಾಳೆ ಏನು ಸಿಂಗಾರ, ಮಂಡಿ ಗಂಟ ಲಂಗ ಹಾಕೊಂಡ್ ತಳ್ಕು ಬಳ್ಕು ಸೊಂಟ ಬಿಡ್ಕೊಂಡ್ ಕುಲ್ಕಿ ನಾಡಿತಾಳೆ ಏನು ವಯ್ಯಾರ. ತೋಟಕ್ಕೊಂದು ಮಿಸನ್ ಮನೆ, ಆಟಕ್ಕೊಂದು ಬೆಲ್ಲನ್ ಮನೆ, ಊಟಕ್ಕಿಡ್ಕೊಂಡ್ ಒಂದೇ ಮನೆ ಗೂಟದ ರಾಮಣ್ಣ, ಮೇಲುಕೋಟೆ ಹುಡುಗಿ ಒಬ್ಳು. ಈ ಸಾಂಗ್ ಸರ್. ವಾಹ್, ಅಂದ್ರೆ ಒಂಥರ ಜನರನ್ನ ಎಲ್ಲ ಕುಣಿಸೋಂಥ ಹಾಡುಗಳನ್ನ ಸಖತ್ತಾಗಿ ಆಡ್ತೀವಿ ಸರ್. ನನಗೇನು ಅಂದರೆ, ಬರೀ ನಾವು ಹಾಡ್ತಾ ಇರ್ಬಾರ್ದು ಸರ್, ನಾವು ಹಾಡ್ಕೊಂಡು ನಾವು ಡ್ಯಾನ್ಸ್ ಪರ್ಫಾರ್ಮ್ ಮಾಡಿಕೊಂಡು ಜನರಿಗೂ ಡ್ಯಾನ್ಸ್ ಮಾಡಿಸ್ಬೇಕು ಸರ್. ಅದೇನು 3 ಅವರ್ ಏನಿರುತ್ತೋ ಜನರು ಮಜಾ ಮಾಡ್ಬೇಕು. ಯಾಕೆ ಎಷ್ಟೋ ಒಬ್ಬರಿಗೆ ಕಷ್ಟ ಇರುತ್ತೆ, ಏನೋ ನೋವಿರುತ್ತೆ, ಆ ನೋವೆಲ್ಲ ಮರ್ಸ್ಬೇಕು ಅಂದರೆ ನಾವು ಹಾಡ್ಕೊಂಡು ಪರ್ಫಾರ್ಮ್ ಮಾಡ್ಕೊಂಡು ಅವ್ರನ್ನೂ ಡ್ಯಾನ್ಸ್ ಮಾಡಿಸ್ಬೇಕು ನನ್ನ ಒಂದು ಇಂಟೆನ್ಷನ್ ಸರ್. ನೀವು ಮೂಲತಃ ಯಾವ ಊರವರು ಸರ್? ನಾನು ಮೂಲತಃ ಬಂದ್ಬಿಟ್ಟು ಬೆಳೆದಿದ್ದು ಬೆಂಗಳೂರೇ. ಬಟ್ ನಮ್ಮ ತಂದೆ ತಾಯಿಲ್ಲ ಹಾಸನ ಅಂತ ಶಾಂತಿಗ್ರಾಮ ಅಂತ ನನ್ನ ಊರು. ಹಾಂ ಸರ್, ಶಾಂತಿಗ್ರಾಮ, ಹಾಸನದವರು. ಓಕೆ, ಎಷ್ಟು ವರ್ಷದಿಂದ ಈ ಹಾಡಿನ ಅಭ್ಯಾಸ ಶುರುವಾಗಿದ್ದು? ಹಾಡಿನ ಅಭ್ಯಾಸ ಅಂತ ಎಲ್ಲೂ ಮಾಡಿಲ್ಲ ಸರ್. ನಾನು ಇವತ್ತರೆಗೂ ಸಂಗೀತದಲ್ಲೂ ಕಲ್ತಿಲ್ಲ. ಹೇಳನಲ್ಲ, ಡ್ಯಾನ್ಸ್ ಮಾಡ್ತಾ ಇದ್ದೆ, ಹಾಡಬೇಕು ಅನಿಸ್ತು ಹಾಡ್ಕೊಳೋದೆ. ನಾನು ಹಾಗೆ ಸಾಂಗ್ ಕೇಳಿ ಒಂದು ಮಟ್ಟಿಗೆ ನಾನು ಹಾಡ್ತಾ ಇದ್ದೀನಿ ಸರ್. ಯಾರು ಇನ್ಸ್ಪೈರ್ ಸರ್ ನಿಮಗೆ? ಸರ್, ನನಗೆ ಇನ್ಸ್ಪಿರೇಷನ್ ಬಂದ್ಬಿಟ್ಟು ಸರ್, ನನಗೆ SP ಬಾಲಸುಬ್ರಹ್ಮಣ್ಯ ಸರ್ ಫಸ್ಟು ಸರ್. ನನಗೆ ಅವ್ರು ನಮ್ಮ ದೊಡ್ಡ ಗುರುಗಳು ನಮ್ಗೆ. ಅವರು ಯಾವ ಹಾಡು ಸರ್? ಅವ್ರ ಹಾಡಿರುವಂಥ ಯಾವ ಹಾಡು ತುಂಬ ಇಷ್ಟ? ತುಂಬ ಎಲ್ಲ ಇಷ್ಟ ಇದೆ ನನಗೆ, ತುಂಬ ಎಲ್ಲ ಇಷ್ಟ. ಅದರಲ್ಲಿ ಒಂದು ಸಾಂಗ್ ನಂಗೆ ತುಂಬ ಇಷ್ಟ ಅಂದರೆ, ತುಂಬ ಮನಸ್ಸಿಂದ ಇಷ್ಟಪಡೋದಂದರೆ ಕೆಣ ಕುದಿದ ಸಾಂಗ್ ಕೇಳಿದ್ದೀರ ಸರ್ ನೀವು? ಅದು ತುಂಬ ಇಷ್ಟ ಸಾಂಗ್ ನನಗದು. ಅದು ಹಾಡೋಕ್ಕೆ ಇಷ್ಟಪಡ್ತೀನಿ ಸರ್.
ಕೆಣಕುತ್ತಿದೆ ನಿನ್ನ ಕಣ್ಣೋಟ, ಕುಣಿಸುತ್ತಿದೆ ನಿನ್ನ ಕಣ್ಣಾಟ. ಅದು ಈವೆಂಟ್ ಮಾಡಿ ಮಾಡಿ ಗಂಟ್ಲೆಲ್ಲ ಸ್ಟ್ರೈನ್ ಆಗ್ಬಿಟ್ಟಿದೆ, ಹಾಡೋಕ್ಕಾಗ್ತಲ್ಲ ಅದು. ಇಲ್ಲ ತುಂಬಾ ಚೆನ್ನಾಗಿ ಹಾಡ್ತೀರಾ, ವೇದಿಕೆಗಳಲ್ಲಿ ನಾನು ನೋಡಿದ್ದೀನಿ. ಓಕೆ, ಈಗ ಮುಂದೆ ಏನೆಲ್ಲ ಪ್ರಾಜೆಕ್ಟ್ ಇದೆ ಸರ್? ಮುಂದೆ ಏನು ರಿಯಾಲಿಟಿ ಶೋಗಳು ಯಾವ್ದಾರ ಭಾಗ? ರಿಯಾಲಿಟಿ ಶೋ ಅದೇ ನಾನು ಟ್ರೈ ಮಾಡಿದೆ. ಕೆಲವು ಜನ ಏನಂತ ಹೇಳಿದ್ರು, ನೀನೇ ಈವೆಂಟ್ಸ್ ಎಲ್ಲ ಮಾಡ್ತೀಯ, ನೀನೇ ಕಾರ್ಯಕ್ರಮ ಮಾಡಿದಾಗ ಆ ಸಿಂಗರ್ಸ್ ನೀನೇ ಗಡಿಸ್ಬೇಕಾರೆ ನೀ ಯಾಕೆ ಬಂದಿಲ್ಲ ಹಾಡ್ತೀಯ ಅಂತ ಕೇಳಿದ್ರು. ಯಾಕೋ ಮನ್ಸು ಬೇಜಾರಾಯಿತು, ಬೇಡ ಅಂದ್ಕೊಂಡು ಬಿಟ್ಟೆ. ಅದಕ್ಕೆ ಸೆಕೆಂಡ್ ಸಾಂಗ್ ಸರ್, ಯಾಕಂದ್ರೆ ನಮಗೆ ನಾವೇ ಬೆಳೆಯೋಕ್ಕೆ ಬೇಕಾಗುತ್ತೆ ಸರ್, ಖಂಡಿತವಾಗ್ಲೂ ಒಪ್ಕೋತೆ ಅದಲ್ಲ. ಯಾಕಂದರೆ ಎರಡು ಮಾತಿಲ್ಲ, ಕೆಲವು ಜನ ಟಿ ವಿಗೆ ಹೋಗಿ ಸಿಂಗರ್ಸ್ಗಳಾಗಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ನಮಗೆ ನಾವು ಸಾಧನೆ ಮಾಡ್ಬೇಕಾದ್ರೆ ನಮಗೆ ನಾವು ಬೆಳಿಬೇಕು ಸರ್. ಏನೋ ಒಂದು ಮಾಡ್ತಾ ಇರ್ಬೇಕು ನಾವು, ಒಂದೇನೋ ಆಲ್ಬಮ್ ಸಾಂಗ್ ಮಾಡಿ ನಾವು ಬೆಳಿಬೇಕಂತ ಜನಕ್ಕೆ ರೀಚ್ ಮಾಡಬೇಕಂತ ಆಸೆ. ಇವತ್ತು ರಿಯಾಲಿಟಿ ಶೋಗೆ ಹೋಗಿ ಬೆಳೆದಿರೋರು ಒಂದು ಕಡೆ ಆದರೆ, ಯಾವುದೇ ರಿಯಾಲಿಟಿ ಶೋ ಇಲ್ದಲೇ ತಮ್ಮ ಸ್ವಂತ ಒಂದು ಯೂಟ್ಯೂಬ್ ಚಾನಲ್ ಇರ್ಬೋದು, ಇಲ್ಲ ಅವರೇ ಹಾಡುಗಳನ್ನ ಹಾಡ್ಕೊಂಡು ತುಂಬ ಹೆಸರು ಮಾಡಿರೋರು ತುಂಬ ಜನ ಇದ್ದಾರೆ. ಎಕ್ಸಾಂಪಲ್ ಸರ್, ಈಗ ಇದು ನಾನು ಟ್ರೋಲ್ ಆಗಿ ಅದು ಬಿಟ್ಬೋಣ, ಚಂದನ್ ಶೆಟ್ಟಿ ಸರ್ದು ಟ್ರೋಲ್ ಆಗಿ ಅದು ಬಿಟ್ಬೋಣ. ಎಕ್ಸಾಂಪಲ್ ಅವರೇ ಸರ್, ಎಂತೆಂಥ ಸಾಂಗ್ ಮಾಡಿದ್ದಾರೆ. ಕೆಲವು ಸಾಂಗು ಅವರೇ ಪ್ರೊಡ್ಯೂಸ್ ಮಾಡಿಕೊಂಡು ಅವರೇ ಮ್ಯೂಸಿಕ್ ಮಾಡಿಕೊಂಡು ಈಗಲೂ ಅವರೇ ಮ್ಯೂಸಿಕ್ ಮಾಡ್ತಾರೆ. ಅವರು ತುಂಬಾ ಕಷ್ಟ ಬಿದ್ದು ಬಂದಿದ್ದಾರೆ. ಚಂದನ್ ಶೆಟ್ಟಿ ಸರ್ ಅವರು ತುಂಬ ಕಷ್ಟ ಬಿದ್ದು ಬಂದಿದ್ದಾರೆ. ಒಂದು ರೀತಿ ಅವರು ನನಗೆ ಇನ್ಸ್ಪಿರೇಷನ್ ಇದ್ದಾರೆ. ಆಲ್ಬಮ್ ಸಾಂಗ್ ಮಾಡಬೇಕು ಅನ್ನೋ ಅವರು ನನಗೆ ಸ್ವಲ್ಪ ಇನ್ಸ್ಪಿರೇಷನ್ ಇದ್ದಾರೆ. ಆದ್ದರಿಂದ ಅವರು ಒಳ್ಳೆ ಗಾಯಕರು. ಅವ್ರು ನೋಡಿ ನಾನು ಕಲಿತು ಇವತ್ತು ಹಾಡಬೇಕು, ಆಲ್ಬಮ್ ಸಾಂಗ್ ಮಾಡಬೇಕು ಅಂತಲೇ ಸರ್ ಆಲ್ಬಮ್ ಸಾಂಗ್ಗಳು ಮಾಡ್ಕೊಂಡು ಇವತ್ತಿದ್ದೀನಿ ಸರ್ ನಾನು. ಈಗ ಸಿನಿಮಾ ಹಾಡು ಹಾಡ್ತೀರಾ, ಮತ್ತು ರಾಕ್ ಸ್ಟಾರ್ ರಾಪ್ ಸಾಂಗ್ಗಳೆಲ್ಲ ಹಾಡ್ತೀರಾ, ಯಾವುದಾದ್ರೂ ದೇವ್ರ ಹಾಡುಗಳು ಕೂಡ ಹಾಡ್ತೀರಾ? ಅದು ನಮ್ಮ ಗುರುಗಳದ್ದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು, SP ಬಾಲಸುಬ್ರಹ್ಮಣ್ಯ ಸರ್ದು. ವಿಶ್ವಾದಿದೇವಂ ವಿಶ್ವೇಶಪುತ್ರಂ ವಿಘ್ನ ವಿನಾಶಂ ವಿನಾಯಕಂ. ವಿಶ್ವಾದಿದೇವಂ ವಿಶ್ವೇಶಪುತ್ರಂ ವಿಘ್ನ ವಿನಾಶಂ ವಿನಾಯಕಂ. ವಿಶ್ವಾತ್ಮರೂಪಂ ಶಕ್ತ ಪ್ರತಾಪಂ ವಿಶ್ವಪ್ರದೀಪಂ ಗಣಾಧಿಪಂ ವಿಶ್ವಪ್ರದೀಪಂ ಗಜಾನನಂ. ವಾಹ್, ಸೂಪರ್ ಸರ್, ತುಂಬ ಚೆನ್ನಾಗಿ ಹಾಡ್ತೀರಾ. ಈಗ ನಾನು ಕೆಲವೊಂದು ಪದಗಳನ್ನ ಹೇಳ್ಕೊಂಡು ಹೋಗ್ತೀನಿ, ಎಷ್ಟು ಸ್ಪೀಡ್ ಇದ್ದೀರ ನೋಡೋಣ. ಆ ಪದಗಳ ತಕ್ಕಂಗೆ ಹಾಡುಗಳನ್ನ ಹೇಳ್ಬೇಕು. ಓಕೆ, ಇವತ್ತು ವಿಶ್ವ ಕುಡುಕರ ದಿನಾಚರಣೆ. ಎಣ್ಣೆ ಕುಡಿಯೋದೇ ನನ್ನ ವೀಕ್ನೆಸ್ಸು, ಆದರ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್ಸು. ಗುಲಾಬಿ ಓ ಗುಲಾಬಿಯೇ, ಓ ಗುಲಾಬಿಯೇ. ಪ್ರೀತಿ, ಲವ್, ಪ್ಯಾರ್. ಪ್ಯಾರ್ ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ. ಪ್ರೀತಿಲಿ ಬಿದ್ದು ಮೋಸ ಹೋಗಿರೋರ್ಗೆ. ಮೋಸ ಮಾಡಲೆಂದೆ ನೀನು ಬಂದೆಯ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ, ನಕ್ಕ ಹಾಗೆ ನಟನೆ ಮಾಡಿ ಕಾದೆಯ, ನಗುವ ಸದ್ದಿನಲ್ಲೇ ಹೃದಯ ಒಡೆದೆಯ. ಪ್ರೀತಿಲಿ ಗೆದ್ದು ಮದುವೆ ಆಗಿರೋರ್ಗೆ. ಪ್ರೀತಿಲಿ ಗೆದ್ದು ಮದುವೆ ಆಗಿರೋರ್ಗ, ಪ್ರೀತಿಲಿ ಗೆದ್ದು ಮದುವೆ ಆಗಿರೋರ್ಗ ಅದೇ ಹೇಳೋಣ ಸರ್. ಶುಭಾಶಯ ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ. ಮದುವೆ ಆಗಿ ಒಂದು ಮಗು ಆಯ್ತು, ಆ ಮಗುಗೊಂದು ಸಾಂಗು 3 ಜನ ಸೇರಿ ಆಡ್ಕೊಂಡ್ಬಿಡ್ತೀವಿ ಸರ್. ಯಾಕಂದ್ರೆ ಭಾಗ್ಯವಂತರ, ಭಾಗ್ಯವಂತರು ನಾವೇ ಭಾಗ್ಯವಂತರು, ಭಾಗ್ಯವಂತರು ನಾವೇ ಭಾಗ್ಯವಂತರು. ರೈತರಿಗೆ ನೇಗಿಲ ಹಿಡಿದು ಹೊಲದಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ, ಹೇ ಫಲವನ್ನು ಬಯಸದೆ ಸೇವೆಯ ಪೂಜೆಯು ಧರ್ಮವೇ ಪರ ಸಾಧನವು. ಸೈನಿಕರ ಬಗ್ಗೆ, ಹೇ ಯೋಧ ನಿನಗೆ ನೀನೇ ಆಯುಧ. ಯಾವ ವಿಷಯದ ಬಗ್ಗೆ ಹೇಳಿದ್ರು ಪಟ ಪಟ ಅಂತ ಹಾಡ್ತೀರಾ. ಈವೆಂಟ್ಸ್ ಹೋದಾಗ ಹೆಂಗಿರುತ್ತೆ ಕ್ವಾಟ್ಲೆಗಳು? ಕೆಲವರು ಹೆವಿ ಕ್ವಾಟ್ಲೆ ಸರ್. ಯಾವ ತರ ಅಂದ್ರೆ ಸ್ಟಾರ್ಟಿಂಗ್ ಆರಾಮಾಗಿ ಹೋಗ್ತಾ ಇರುತ್ತೆ ಸರ್. 9 ಗಂಟೆ ಆಗ್ತಾ ಇದ್ದಂಗೆ ಕುಚುಕು ಸಾಂಗ್ ಬೇಕು, ಅನಾಥ ಮಗುವೆ ಸಾಂಗ್ ಬೇಕು, ಕುಡಿಯೋದೇ ನನ್ನ ವೀಕ್ನೆಸ್ ಬೇಕು, ಎಣ್ಣೆ ನಮ್ದು ಊಟ ನಮ್ದು ಬೇಕು. ಆಲ್ಮೋಸ್ಟ್ ಅಲ್ಲಿ ಎಣ್ಣೆ ಸಾಂಗ್. ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ,
ಅಣ್ಣನು ತಮ್ಮನೂ ಇಲ್ಲ ಬಿಕಾರಿ ದೊರೆಯಾದೆ. ಬೇಡ, ಹೊಸ ವರ್ಷದಲ್ಲಿ ಸಂಭ್ರಮದಲ್ಲಿದ್ದೀವಿ. ಓಕೆ, ಒಂದು ಪಾರ್ಟಿ ಸಾಂಗ್ ಆಡೋದಾದ್ರೆ ಪಾರ್ಟಿ ಸಾಂಗ್ ನಂದೇ ಆಡ್ಬೇಕು ಆಡೋದ್ರೆ ಆಡಿ. ಮತ್ತೆ ನೀನು ಫೇರ್ ಅಂಡ್ ಲವ್ಲಿ, ನಾನು ರಾಗಿಯ ಅಂಬ್ಲಿ, ನಿನ್ನ ನಾ ಹೆಂಗಂಬ್ಲಿ ಹೇಳೋ ಕಂಬ್ಲಿ, ಕೈಲಿ ಇಲ್ದಿದ್ರು ಕಾಸು ಲಾಡು ಲಬಕ್ಕು ದಾಸು, ನಮ್ಗೆ ನಾವೇನೇ ಬಾಸು, ಗಿವ್ ಮಿ ಬೇಬಿ ಒನ್ ಕಿಸ್. ಸರ್ ನೀವು ನನಗೆ ಇಂಟರ್ವ್ಯೂ ಮಾಡಿದ್ರಿ ಈಗ. ಹೌದಾ? ನಾನು ಒಂದು 5 ನಿಮಿಷ ನಿಮ್ಗೆ ಇಂಟರ್ವ್ಯೂ ಮಾಡಲ ಸರ್? ನನಗ ಸರ್? ಓಕೆ ಸರ್. ಹಾಂ, ಈಗ ನನ್ನ ಸಾಂಗು ಟ್ರೋಲ್ ಆಗ್ತಾ ಇದೆ ಸರ್. ವೈಬಲ್ ಪಾರ್ಟಿ ಸಾಂಗ್ ತುಂಬ ಟ್ರೋಲ್ ಆಗ್ತಾ ಇದೆ. ಅದ್ರ ಬಗ್ಗೆ ಯಾವುದೇ ರಾಜಕೀಯದವ್ರು ಮಾತಾಡಿದ್ರೆ, ಸ್ವಲ್ಪ ರಾಜಕೀಯದವ್ರು ಮಾತಾಡೋ ಬಗ್ಗೆ ನೀವು ಮಾತಾಡಿದ್ದೆ ಯಾರು ವಾಯಿಸ್ಬೇಕು ಸರ್? ನಿಮ್ಗೆ ಯಾವ್ದು ಅನ್ಸೋದು ಮಾಡಿ, ಯಾಕಂದರೆ ನಾನು ಫ್ಯಾನ್ ಆ್ಯಕ್ಚುಲಿ. ನಿಮ್ಗೆ ಯಾವ್ದು ಅನ್ಸೋದು ಮಾಡಿ ವೈಬಲ್ ಪಾರ್ಟಿ ಸಾಂಗ್ ಬಗ್ಗೆ ಮಾತಾಡಿ ಸರ್, ಟ್ರೋಲ್ ಆಗಿರೋ ಬಗ್ಗೆ. ಓಕೆ, ನಮ್ಮ CM ಸಿದ್ದರಾಮಯ್ಯನವರು ಏನಮ್ಮ? ಅವನು ಯಾವನು ಕುಡ್ಕೊಂಬಂದಿದ್ದೆ, ಆಚೆ ಕಳಿಸ್ರಿ ಅವನ್ನ. ಏನು ಪಾರ್ಟಿನ? ಹೊಸ ವರ್ಷದ ಪಾರ್ಟಿ. ಈ ಟೈಮಲ್ಲಿ ಯಾವ್ದಪ್ಪ ಸಾಂಗ್ ನಿಂದು? ವೈಬಲ್ ಪಾರ್ಟಿ ಸಾಂಗ್ ಅಂತ. ವೈಬುಲ್. ಯಾವ್ದಿದು ಬುಲ್ ಬುಲ್ ಗೊತ್ತಾಗ್ತಿಲ್ವಲ್ಲ? ವೈಬುಲ್ ಅಂದ್ರೆ? ವೈಬುಲ್ ಅಂದ್ರೆ ನಾನು ಬುಲ್, ಗೂಳಿ ಇದ್ದಂಗೆ ನಾವು. ಗೂಳಿ ಇದ್ದಂಗೆ. ಭಾರಿ ಚೆನ್ನಾಗಿ ಮಾಡೋರಪ್ಪ. ಅದು ಟ್ರೋಲ್ ಎಲ್ಲ ಆಗ್ತೈತೆ, ಅದು ಯಾರೋ ಮಾಡಿ ಸಾಂಗು ಸಿಂಕ್ ಆಗ್ತೈತೆ ಅಂತ. ಯಾವ ಸಿಂಕ್ ಆಗ್ಲಿ ಬಿಡ್ಲಿ, ಸಾಂಗ್ ಚೆನ್ನಾಗಿ ಮಾಡಿದ್ಯಾ, ಒಳ್ಳೇದಾಗ್ಲಿ. ನಾನು ಕುಡಿಯಲ್ಲ, ಆದ್ರೂ ಕೇಳ್ಕೊಂಡು ಎಂಜಾಯ್ ಮಾಡ್ತೀನಿ ಅಲ್ವಾ? ಆಚೆ ಕಳಿಸ್ರಿ ಅವನ ಕುಡ್ಕೊಂಬಂದ್ಬಿಟ್ಟವ್ರೆ. ಇದು ಸಿದ್ದರಾಮಯ್ಯನವ್ರು ಮಾತಾಡ, ಯಡಿಯೂರಪ್ಪನವ್ರು ಮಾತಾಡ. ಎಲ್ರು ಕೂಡ ಹೊಸ ವರ್ಷ ಶುಭಾಶಯಗಳು ಸ್ವಾಮಿ. ವೈಬಲ್ ಅವ್ರೆ ಬಹಳ ಅದ್ಭುತವಾಗಿ ಮಾಡಿದ್ದೀರ ಸ್ವಾಮಿ, ಬಹಳ ಚೆನ್ನಾಗಿ ಮಾಡಿದ್ದೀರ. ನಿಮ್ಮ ಹಾಡು ಕೇಳಿ ಬಹಳ ಖುಷಿ ಆಯ್ತು ಸ್ವಾಮಿ. ಏನಂತ ಇದೆ ಯೂಟ್ಯೂಬಲ್ಲಿ? ವೈಬಲ್ ಪಾರ್ಟಿ ಸಾಂಗ್. ವೈಬಲ್ ಪಾರ್ಟಿ ಸಾಂಗ್ ಅಂತ ನಾನು ಕೇಳ್ತೀನಿ ಸ್ವಾಮಿ. ಈ ಕೈ ಹೀಗೆ ಇರುತ್ತೆ, ಈಗ ಕೇಳ್ಕೊಂಡೆ ನಾನು ಕೇಳ್ತೀನಿ, ನೀವು ಕೇಳಿ ಸ್ವಾಮಿ. ನಮಸ್ಕಾರ. ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ನೋಡ್ರಿ, ನಮ್ಮ ಯುವರಾಜ್ ಅವರು ವೈಬಲ್ ಪಾರ್ಟಿ ಸಾಂಗ್ ಅಂತ ಭಾಳ ಚಲೋ ಮಾಡೋವ್ರೆ. ಅವಾಗ ಇಟ್ಟಾಗಿತ್ತು, ಇವಾಗ್ಲೂ ಇಟ್ಟಾಗ್ತೈತೆ. ನನಗಾಡಿ ಅಂತ ನೀವು ಹೇಳಕ್ಕಾಗಲ್ಲ, ಯಾಕಂದ್ರೆ ಸುಮಾರು 40 ವರ್ಷದಿಂದ ಮಾತಾಡು ನನ್ನ ಗಂಟ್ಲ ಬಂದಾಗೈತಿ. ನಾನು ಬರ್ತೀನಿ, ನಮಸ್ಕಾರ. ಹುಚ್ಚ ವೆಂಕಟೇಶನ್ ಮಾಡ್ಬೋದಾ ಸರ್? ನನ್ನ ಮಗನ್ ಐಟಮ್ ಸಾಂಗ್ ಬ್ಯಾನ್ ಆಗಬೇಕು ಅಂತ ಹೇಳಿದ್ದೀನಿ, ಆದರೆ ಇವುಗಳು ಚಿನ್ನ ತುಂಬ ಚೆನ್ನಾಗಿ ಮಾಡಿದ್ದೆ ಕಣ. ಲವ್ ಯು ಚಿನ್ನ. ಅಣ್ಣವರಲ್ಲಿ ಮಾಡೋದು ನೋಡಿ, ನಮ್ಮ ಕಾಲದಲ್ಲಿ ಹಾಡುಗಳಿದ್ವು, ಆದರೆ ಈಗೀಗ ಬರ್ತಾ ಬೇರೆ ರೀತಿ ಬರ್ತಾ ಇದೆ. ಆದರೂ ಜನರಿಗೆ ಖುಷಿ ಕೊಡಬೇಕು ಅಂತ ಒಂದು ಅದ್ಭುತವಾದ ಹಾಡನ್ನ ಮಾಡಿದ್ದೀರಾ. ಕಲಾ ಸರಸ್ವತಿ ನಿಮ್ಮಲ್ಲಿದ್ದಾಳೆ, ಒಳ್ಳೇದಾಗಲಿ ನಿಮಗೆ. ಏನಂತೀರಿ? ನನ್ನ ಸಾಂಗ್ ವೈಬಲ್ ಪಾರ್ಟಿ ಸಾಂಗು. ಜಸ್ಟ್ ವೈಬಲ್ ಪಾರ್ಟಿ ಯೋ ನರೇಂದ್ರ ಮೋದಿ ಅವರು ಹೇಳ್ತಾರೆ. ವೈಬಲ್ ಪಾರ್ಟಿ. ಸಖತ್ತಾಗಿದೆ ಸರ್, ನಿಜವಾಗ್ಲೂ ಇಂಥ ಅನೇಕ ಹಾಡುಗಳು ನಿಮ್ಮ ಒಂದು ಆಲ್ಬಮಲ್ಲಿ ಮೂಡಿ ಬರಲಿ. ಇದೇ ರೀತಿ ಅನೇಕ ಹಾಡುಗಳು ಜನರಿಗೆಲ್ಲ ಕೊಟ್ಟು ಖುಷಿಪಡಿಸಿ, ಅನೇಕ ವೇದಿಕೆ ಕಾರ್ಯಕ್ರಮಗಳು ಅತಿ ಹೆಚ್ಚು ಸಿಗಲಿ. ಈ ಸರಿ ಹೊಸ ವರ್ಷ, ಈ ವರ್ಷ ತುಂಬ ಅದ್ಭುತವಾಗಿರಲಿ ಅಂತ ಹೇಳ್ತಾ ನಮ್ಮ ನ್ಯಾಷನಲ್ ಟಿವಿಗೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಕೊನೆಯದಾಗಿ ಏನಾದರೂ ಹೇಳೋದಾದರೆ? ಹಾಂ ಸರ್, ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನನ್ನಂಥ ಸಿಂಗರ್ಸ್ಗಳು ಬೇಜಾನ್ ಜನ ನಮ್ಮ ಕರ್ನಾಟಕದಿದ್ದಾರೆ ಸರ್, ತುಂಬ ಜನ ಕರ್ನಾಟಕದಿದ್ದಾರೆ. ನಿಮ್ಮ ನ್ಯಾಷನಲ್ ಟಿವಿಯವರು ನೀವು ಹುಡುಕಿ ಅಂಥ ಸಿಂಗರ್ಸ್ನ ಕಳಿಸಿ ಈ ಥರ ವೇದಿಕೆ ಕೊಟ್ಟು ಅವ್ರನ್ನ ನೀವು ಈ ಥರ ಇಂಟರ್ವ್ಯೂ ಮಾಡಿದೆ. ಅವರು ನಮ್ಮ ಆರ್ಕೆಸ್ಟ್ರಾ ಕಲರ್ ಸುಮಾರು ಜನ ಇದ್ದಾರೆ ಸರ್, ಸುಮಾರು ಜನ ಆರ್ಕೆಸ್ಟ್ರಾ ಕಲರ್ ಸಿಂಗರ್ಸ್, ಒಳ್ಳೊಳ್ಳೆ ಸಿಂಗರ್ಸ್ ಇದ್ದಾರೆ. ಟಿ ವಿಲಿ ಬಂದ್ರೆ ಇವತ್ತು ಸಿಂಗರ್ಸ್ ಅನ್ನೋ ಥರ ಆಗ್ಬಿಟ್ಟಿದೆ. ಬಟ್ ಅವ್ರಿಗಿಂತ ಒಳ್ಳೊಳ್ಳೆ ಸಿಂಗರ್ಸ್ ನಮ್ಮ ಆರ್ಕೆಸ್ಟ್ರಾ ಇದ್ದಾರೆ, ಅವರು ಬೆಳಿಬೇಕು ಅನ್ನೋದು ನನ್ನ ಆಸೆ ಸರ್. ನನ್ನ ಕೊನೆ ಆಸೆ ಅದೇ, ಎಲ್ಲ ಕಲಾವಿದರು ಬೆಳಿಬೇಕು ಅನ್ನೋ ಆಸೆ ಸರ್ ನಮಗೆ. ಓಕೆ, ಸೂಪರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಅಂದರೆ ಒಂದು ಆರ್ಕೆಸ್ಟ್ರಾ ಅನ್ನೋದು ಕೂಡ ತುಂಬ ದೊಡ್ಡದಿದೆ, ಅದರಲ್ಲಿ ಹಾಡೋ ಗಾಯಕರು ಕೂಡ ತುಂಬ ದೊಡ್ಡ ಕಲಾವಿದರಾಗಿರ್ತಾರೆ. ಅವ್ರಿಗೊಂದು ವೇದಿಕೆ ಸಿಕ್ಕಿರಲ್ಲ ಅಷ್ಟೇ. ಅವರ ಪರವಾಗಿ ನಾನು ಇದ್ದೀನಿ ಅಂತ ಹೇಳಿದ್ರಿ, ಅವ್ರ ಪರವಾಗಿ ನಾನು ನಿಂತಿರ್ತೀನಿ ಅಂತ, ಅದಕ್ಕಿಂತ ಬೇರೇನಿಲ್ಲ. ಒಳ್ಳೊಳ್ಳೆ ಹಾಡುಗಳು ಮೂಡಿ ಬರ್ತಾ ಇರಲಿ, ನಿಮ್ಮ ಒಂದು ಕಂಠ ಸೇರಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನ್ಯಾಷನಲ್ ಟಿವಿಗೆ ಬಂದಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಶುಭ ದಿನ, ಹೊಸ ವರ್ಷದ ಶುಭಾಶಯಗಳು. ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷ ಶುಭಾಶಯ ಹೇಳ್ತಾ ಇದ್ದೀನಿ. ಹೀಗೆ ನನ್ನನ್ನು ಹರಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.